ಇವತ್ತು ನಾನು ಇಂಥ ಜಾಗದಲ್ಲಿ ಬಂದಿದ್ದೀನಿ. ಕರ್ನಾಟಕ ಅವ್ರದ್ದು ಭಾಳ ಲೋಕಪ್ರಿಯ ಜಾಗ ಅಂತ ಹೇಳ್ಬೋದು. ಇಲ್ಲಿಂದು ಇತಿಹಾಸ ಬಂದು ಭಾಳ ಹಳೇದು. ಇವತ್ತು ನಾನು ಬಂದಿದ್ದೀನಿ ಕೂಡ್ಲಿ ಸಂಗಮಗೆ. ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಭದ್ರಾ ಅವ್ರು ಮತ್ತು ತುಂಗಾ ನದಿ ಸೇರಿ ಒಂದು ಭದ್ರಾ ತುಂಗಾ ನದಿ ಅಂತ ಬರುತ್ತೆ. ಆ ನದಿ ಸಂಗಮ ಆಗತ್ತಲ್ಲ, ಆ ಜಾಗದಲ್ಲಿ ನಾನು ಈಗ ಇದ್ದೀನಿ. ಈ ಈ ಊರಿಂದು ಹೆಸರು ಬಂದು ಕೂಡ್ಲಿ ಅಂತ. ಕೂಡ್ಲಿಯಲ್ಲಿ ಇವೆಲ್ಲ ಸಂಗಮ ಆಗೋದು. ಇಲ್ಲಿಂದು ದೇವಸ್ಥಾನ ಭಾಳ ಹಳೇದು. ಅದಿಂದು ಇತಿಹಾಸ ಹೇಳೋಕ್ಕೆ ಒಂದು ಕೆಲವೊಂದು ನಿಮಿಷ ಕೊಡ್ರಿ, ನಾನು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ವೇಟ್ ಮಾಡಿ. ಫಸ್ಟ್ ಲೊಕೇಶನ್ ನಿಮಗೆ ತೋರ್ಸಾತು. ಈಗ ಸೆಕೆಂಡ್ ಲೊಕೇಶನ್ ತೋರ್ಸೋಕ್ಕೆ ಹೋಗೋಣ. ಯಾಕಂದರೆ ನಾನು ಅಲ್ಲಿ ಒಳಗೆ ಹೋಗೋ ದೇವಸ್ಥಾನ ಒಳಗೆ ಹೋಗಕ್ಕೆ ಹೋದೆ. ಬಟ್ ನಾನು ಧರ್ಮ ಕೇಳಿ ನನಗೆ ಹೊರಗೆ ಕಳಿಸಿದ್ರು. ಅದರಲ್ಲಿ ನಾನು ಜಾಸ್ತಿ ಮಾತಾಡಲ್ಲ. ಅದಾದ್ಮೇಲೆ ನಾನು ಮತ್ತೆ ಈಗ ಒಂದು ಕ್ರೇಜಿ ಲೊಕೇಶನಿಗೆ ಹೋಗ್ತಾ ಇರೋದು. ಯಾಕಂದರೆ ನಮ್ಮ ನೇಚರ್ ತೋರಿಸಿ ನಿಮ್ಮ ಹತ್ರ ಫೇವ್ರೆಟ್ ಕ್ರಿಯೇಟರ್ ಆಗೋಣ, ನಮ್ಮ ಡೈಲಿ ಲೈಫ್ ಸ್ಟೈಲ್ ತೋರಿಸಿ ನಿಮ್ಮ ಫೇವ್ರೆಟ್ ಕ್ರಿಯೇಟರ್ ಆಗೋಣ ಅಂತ ಅಲ್ಲಿ ನಾನು ಒಂದು ಹೆಚ್ಚು ಕಡಿಮೆ 8 ನಿಮಿಷದ್ದು ಬ್ಲಾಗ್ ಮಾಡಿದ್ದೆ. ಅದು ಡಿಲೀಟ್ ಮಾಡಿಸಿದ್ರು. ಅದು ಯಾಕಂತ ನನಗೂ ಗೊತ್ತಾಗಿಲ್ಲ. ಇಲ್ದಿದ್ದಿರಲಿ, ಈಗ ಹಳೆ ಮಾತು ನಾನು ಯಾರಿಗೂ ಹೇಳಲ್ಲ. ಯಾಕಂದರೆ ಬೇಡ ಬಿಡ್ರಿ, ಅದು ಕಾಂಟ್ರವರ್ಸಿ ಆಗಿಬಿಡತ್ತೆ. ಪಾಪ ಯಾರಿಗೂ ನಾವು ಟಾರ್ಗೆಟ್ ಮಾಡಬಾರ್ದು. ಯಾಕಂದರೆ ಅವ್ರ ಧರ್ಮನೂ ಇತ್ತು. ಯಾಕಂದರೆ ನಮ್ಮ ಮುಸ್ಲಿಮ್ ಹುಡುಗ ಸಡನ್ಲಿ ಹಂಗೆ ದೇವಸ್ಥಾನ ಒಳಗೆ ಯಾರೂ ಬಿಟ್ಕೊಡಲ್ಲ. ಅದೇನಾಯಿತು ಏನು ನಮಗೆ ಬೇಡ. 8 ನಿಮಿಷದ ವಿಡಿಯೋ ಇತ್ತು, ಅದು ಡಿಲೀಟ್ ಮಾಡಿದ್ರು. ಬಟ್ ನನಗೆ ಏನೂ ಬೇಜಾರಿಲ್ಲ. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯ ಧರ್ಮ. ನನ್ನ ಕಂಟೆಂಟ್ ಶೂಟ್ ಮಾಡೋಕ್ಕೆ, ಅವ್ರ ಧರ್ಮ ಭ್ರಷ್ಟ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ, ಮನಸ್ಸಿಲ್ಲ. ಯಾಕಂದರೆ ನಾವು ಇಂಡಿಯನ್ಸು, ನಾವು ಆಲ್ ರಿಲಿಜನಿಗೂ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ನಾವು ದೇಶದಲ್ಲಿ ಇರಬೇಕಂದ್ರೆ ಯಾವುದೂ ಥರದ್ದು ನಮಗೆ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ನಾನು ಟ್ರಾವೆಲ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಯಾರು ನಾನು ಏನಾರು ತಪ್ಪು ಹೇಳಿದರೆ ನನಗೆ ಕ್ಷಮಿಸ್ಬಿಡ್ರಿ. ಹಂಗೂ ಬಟ್ ನಾನು ಬಂದು ಭಾಳ ಹ್ಯಾಪಿ ಆಗಿದ್ದೀನಿ. ನಡೀರಿ ಅಲ್ಲಿ ಹೋಗೋಣ. ಗೈಸ್, ಅಲ್ಲಿಂದ ಈಗ ನಾವು ಹೋಗ್ತಿರೋದು ಲಕ್ಕೋಳಿಗೆ. ಅದಕ್ಕೋಸ್ಕರ ಆಯ್ತಲ್ಲ, ಫುಲ್ ರೆಡಿ ಸ್ಟಡಿ ಆಗಿ ಮೈಕೆಲ್ಲ ಸೆಟಪ್ ಮಾಡ್ಕೊಂಡು ನಮ್ಮ ಹುಡುಗ ಮೋಟೋ ವ್ಲಾಗಿಂಗ್ ಇವನು ಮಾಡ್ತಾನಂತ ಹೇಳ್ತಿದ್ದಾನೆ. ನೋಡೋಣ ಇವನು ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗತ್ತಾ ಏನಂತ. ಎಂಟ್ರಿ ಸಿಕ್ತಿದ್ದಿಲ್ಲ ಗೈಸ್, ಹಂಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಸ್ವಲ್ಪ ದುಡ್ಡು ಖರ್ಚು ಮಾಡಿ ನಾವು ಈಗ ಒಳಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಯಾಕಂದರೆ ಇಲ್ಲಿ ಮುಂಚೆ ಬರೋಕ್ಕೆ ಏನು ಫೀಸ್ ಇದ್ದಿದ್ದಿಲ್ಲ. ಮುಂಚೆ ಏನಿತ್ತಪ್ಪ ಅಂದರೆ ಒಂದು ಲೆಟರ್ ಬರೆದು ಕೊಡಬೇಕಿತ್ತು, ಏನಾರಾಗಿದ್ದರೆ ನಿಮ್ಮ ಗ್ಯಾರಂಟಿ ಅಂತ. ಬಟ್ ಮುಂಚೆನೂ ಏನು ಇದ್ದಿದ್ದಿಲ್ಲ, ಈಗ ಹಂಗೆ ಮಾಡಿದ್ದಾರೆ. ಡ್ಯಾಮಿಂದು ಫಸ್ಟ್ ಲುಕ್ಕು ಇಷ್ಟು ಡೀಟೇಲ್ ಆಗಿ ತೋರಿಸ್ತೀವಿ. ನೀರು ಗೈಸ್, ನೀವು ತಿಳ್ಕೊಬೋದು, ಅರ್ಧಕ್ಕಿಂತ ಜಾಸ್ತಿ ಡ್ಯಾಮಲ್ಲಿ ನೀರಿಲ್ಲ ಈಗ ಸದ್ಯಕ್ಕೆ. ಒಂಚೂರು ಅಗೇನ್ ಐ ಆಮ್ ರಿಪೀಟ್, ಒಂಚೂರು ಇಲ್ಲಿ ಒಂಚೂರು ಕಣ್ಣು ಹಾಕ್ರಿ. ನೋಡ್ತಾ ಇರ್ಬೋದು ನೀವು, ಅತಿ ಸುಂದರವಾದ ನಮ್ಮ ಕರ್ನಾಟಕದ ಡ್ಯಾಮ್, ಲಾರ್ಜೆಸ್ಟ್ ಈ ಡ್ಯಾಮ್ ಬಂದು ಬಹಳ ಸುಂದರವಾದ ಲೊಕೇಶನ್ ಅಲ್ಲಿ, ಬಹಳ ಸುಂದರವಾದ ಜಾಗದಲ್ಲಿ ಐತಿ. ಅದಕ್ಕೆ ಹೇಳ್ತಾ ಇರೋದು ಗೈಸ್, ಇನ್ನೂ ಡೀಟೇಲಿಗೋಸ್ಕರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಂಥ ಡೀಟೇಲ್ ಆಗಿ ನಿಮಗೆ ನೇಚರ್ ಇರಲಿ, ಡ್ಯಾಮ್ ಇರಲಿ, ಏನಾರು ಇರಲಿ, ಆ ಡ್ಯಾಮಿಂದು ಒಳಗೆ ಹೋಗೋಕ್ಕೂ ಟ್ರೈ ಮಾಡ್ತೀನಿ. ಈ ನೇಚರ್ ನೋಡಿ, ಇದು ಸುಂದರವಾದ ನಜಾರ ನೋಡಿ ಏನೋ ಒಂಥರ ಮನಸ್ಸಿಗೆ ತಾಳ್ಮೆ ಆಗ್ತೈತೆ. ನಿಮಗೂ ತೋರ್ಸೋಣ, ನಾವು ಎಂಜಾಯ್ ಮಾಡೋಣ, ನಮ್ಮ ಜೊತೆ ನೀವು ಮಾಡಿರಿ, ಟ್ರೈ ಮಾಡಿರಿ ಆಗೋದಷ್ಟು ಇಂಥ ಲೊಕೇಶನಿಗೆ ಎಕ್ಸ್ಪ್ಲೋರ್ ಮಾಡೋದು. ಯಾಕಂದರೆ ಇಂಥ ಜಾಗ ಎಲ್ಲದ ಏನು ಹೇಳ್ತಾರಲ್ಲ ಗೈಸ್, ನಾವು ಬಂದು ಮಿಡ್ಲ್ ಕ್ಲಾಸ್ ಹುಡುಗರು ಇದ್ಮೇಲೇನೂ ನಾವು ತಿರ್ಗಕ್ಕೆ ಆಸೆ ಮಾಡ್ತೀವಿ. ಯಾಕಂದರೆ ನಮ್ಮ ಲೈಫ್ ಬಂದು ಜಾಸ್ತಿ ಏನು ಇಂಟ್ರೆಸ್ಟಿಂಗ್ ಇಲ್ಲ. ನಮ್ಮ ಹತ್ರ ಏನೂ ಸರಿ ಇಲ್ಲ. ನನ್ನ ಹತ್ರ ಜಾಸ್ತಿ ದುಡ್ಡು ಇಲ್ಲ, ನನ್ನ ಹತ್ರ ಒಳ್ಳೆ ಫೋನು ಇಲ್ಲ, ನಮ್ಮ ಹತ್ರ ಒಳ್ಳೆ ಗಾಡಿನೂ ಇಲ್ಲ. ಹಂಗಾದ್ರೂ ಟ್ರೈ ಮಾಡ್ತೀವಿ ನಾವು. ಯಾಕೆ ಹೇಳ್ರಿ, ಇಂಥ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಒಂಚೂರು ಕಣ್ಣಾಗ್ರಿ ಗೈಸ್, ಒಂಚೂರು ಕಣ್ಣಾಗ್ರಿ. ಈಗ ನಿಮ್ಗೆ ಇಷ್ಟು ಕಾಣಿಸ್ತೈತಲ್ಲ, ಅಕಸ್ಮಾತ್ ಇಲ್ಲಿ ನೀರು ತುಂಬಿದ್ರೆ ಏನು ಕಾಣಿಸಲ್ಲ ಜಾಸ್ತಿ. ಯಾಕಪ್ಪ ಅಂದರೆ ಇಲ್ಲಿ ಬಂದು ಬರೀ ನೀರು 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 ಅಷ್ಟೇ ಕಾಣಿಸೋದು. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ರೋಡಿಂದು, ಯಾಕಂದರೆ ಹೋಗೋಕೆ ಬರೋಕೆ ಈಜಿ ಆಗಲಿ ಅಂತ. ಬಟ್ ಈಗ ಗಾಡಿ ಓಡಿಸೋಕೆ ಆಗ್ತಿಲ್ಲ, ಭಾಳ ಡಿಫಿಕಲ್ಟ್ ಆಗ್ತೈತೆ. ಬಟ್ ನೋಡ್ರಿ ಗೈಸ್, ಚೂರು ನಜಾರ ನೋಡ್ರಿ ಗೈಸ್. ಹೇಳೋಕ್ಕಿಂತ ಒಳ್ಳೇದು, ನೋಡೋಕ್ಕಿಂತ ಒಳ್ಳೇದು ಆ ಕಣ್ಣಿಂದ ನೋಡ್ತಾರಲ್ಲ, ಆ ಮಜಾನೇ ಬೇರೆ ಇರ್ತೈತೆ, ಆ ಎಕ್ಸ್ಪೀರಿಯನ್ಸೇ ಬೇರೆ ಇರ್ತೈತೆ, ಆ ಕಾನ್ಫಿಡೆನ್ಸೇ ಬೇರೆ ಇರ್ತೈತೆ. ಈಗ ನಾವು ಆ ಕಾನ್ಫಿಡೆನ್ಸ್ ಪಡಿತಿದ್ದೀವಲ್ಲ, ಅದು ನೀವು ಕಾನ್ಫಿಡೆನ್ಸ್ ಪಡೆಯೋಕ್ಕೆ ಒಂಚೂರು ವಿಸಿಟ್ ಮಾಡಿ. ಕ್ಯಾ ನಜಾರ ಮಾಕು ಗೈಸ್, ಚೂರು ಕಣ್ಣಾಗಿರಿ, ಇಲ್ಲಿಂದ ನಜಾರ ಏನು ಕಾಣಿಸ್ತೈತೆ ಗೈಸ್. ಅಪ್ಪಾ ಝಾಡ ದೇಖ್ರಿ ಕೆತ್ತೆ ಪ್ಯಾರೆ ದಿಸ್ರಿ. ಸ್ವಲ್ಪ ಗಿಡ ನೋಡ್ರಿ ಗೈಸ್, ಎಷ್ಟು ಸುಂದರವಾಗಿ ಕಾಣಿಸ್ತೈತೆ. ನಿಮಗೆ ಕಾಣಿಸ್ತಿತ್ತೋ ಇಲ್ಲೋ, ಬಟ್ ಇಷ್ಟು ಸುಂದರವಾದ ಲೊಕೇಶನ್ ನಮ್ಮ ಭದ್ರಾವತಿಯಲ್ಲಿ ಇದ್ರೆ ನಾನು ವಾರದಲ್ಲಿ 3 ಸಲ ಬರ್ತೀನಿ ಇಲ್ಲಿ. ಸರಿ,
ಈಗ ಆತು ನಾವು ಒಳಗೆ ನಮಗೆ ಬಿಟ್ಕೊಡ್ತಿಲ್ಲ, ಯಾಕಂತ ಅದು ನಮಗೂ ಗೊತ್ತಿಲ್ಲ. ಬಟ್ ಅಣ್ಣರ ಹತ್ರ ಭಾಳ ರಿಕ್ವೆಸ್ಟ್ ಮಾಡಿದ್ವಿ, ಅಣ್ಣ ಒಂದು 5 ನಿಮಿಷಕ್ಕೋಸ್ಕರ ಬಿಡ್ರಿ, ವೀಡಿಯೋ ಮಾಡಿ ಬರ್ತೀವಿ ಅಂತ. ಬಟ್ ಅಣ್ಣವ್ರು ಇದ್ದಾರಲ್ಲ ಆಗಿ ಇಲ್ಲಪ್ಪ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ರು. ಅದೇನೋ ಮೇಲಿಂದ ಆರ್ಡ್ರ್ ಇರ್ತಿತ್ತು. ಸದ್ಯಕ್ಕೆ ಈಗ ನಾವು ಹೋಗ್ತಿರೋ ಲೊಕೇಶನಲ್ಲಿ ಈಗ ಕೆಳಗಿಂದ ತೋರ್ಸೋಣ, ಮೇಲಿಂದ ತೋರ್ಸಾತು ಮೇಲಿಂದ ಹೆಂಗೆ ಕಾಣಿಸುತ್ತೆ ಡ್ಯಾಮ್ ಅಂತ. ಈಗ ಕೆಳಗಿಂದ ತೋರ್ಸೋಣ, ಗೇಟ್ ಹತ್ರ ಹೋಗೋಣ. ಇಲ್ಲಿಂದನೂ ಹೋಗ್ಬೋದಿತ್ತು ಗೇಟ್ ಹತ್ರ, ಬಟ್ಟು ಅಣ್ಣವ್ರು ಇದ್ದಾರಲ್ಲ ಬೇಡ ಹೋಗಂಗಿಲ್ಲ ಹಂಗೆ ಹಿಂಗೆ ಅಂದ್ರೆ ಈಗ ಮತ್ತೆ ಏನು ಮಾತಾಡೋಣ ರೀ, ಅದಕ್ಕೋಸ್ಕರ ಐತಲ್ಲ ಇಲ್ಲಿಂದ ಎಲ್ಲರೂ ಗ್ಯಾಪ್ ಹೊಡಿಯೋ ಚಾನ್ಸಸ್ ಐತಾ ನೋಡೋಣ. ನಾವು ದಲಿದ್ರು ಸುಳ ಮುಕ್ಕೊಟ್ರು ನಾವು ಹಿಂಗೆ ಹೋಗಿ ಅಲ್ಲಿಂದ ನಿಂತ್ಕೊಂಡು ನೋಡ್ರಿ ಇಲ್ಲಿ ಹಿಂಗೆ ಹೋಗಿ ಕೆಳಗಿಂದ ಹೋಗಿ ವಿಡಿಯೋ ಮಾಡಿಬರ್ತೀವಿ ಹೆಚ್ಚು ಕಡಿಮೆ ಅಂತ. ನಾವು ಚಪ್ರಿ ನನ್ನ ಮಕ್ಕಳು ಸರಿನಾ. ಫೈನಲಿ ಅಲ್ಲಿಂದ ಹೋಗಕ್ಕೆ ಕೊಡ್ತಿಲ್ಲ ಅಂತ ಈ ಲೊಕೇಶನಲ್ಲಿ ಬಂದು ನಾನು ಎತ್ತಿದ್ದೀನಿ. ಭಾಳ ಹೆದರಿಕೆ ಆಗ್ತೈತೆ ಗೈಸ್, ಬಟ್ ನಿಮಗೋಸ್ಕರ ಇಷ್ಟು ರಿಕ್ಸ್ ತೊಗೊಳ್ತೀನಿ. ಇಲ್ಲಿಂದ ಸ್ವಲ್ಪ ವ್ಯೂ ನೋಡ್ರಿ ಸಾಕು, ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ವ್ಯೂ ಐತೆ. ನೀರು ನೋಡ್ರಿ ಯಾವ ಥರದ್ದು ಮುಖನ ತೊಗೊಳ್ತೈತೆ ಅಂತ. ಸಮುದ್ರ ನೋಡೋಕ್ಕಾಗ್ತೈತಿ. ಏನಂದರೆ ಇದು ಸ್ವೀಟ್ ನೀರು ಅಷ್ಟೇ. ಭಾಳ ಗಾಳಿ ಬರ್ತೈತೆ, ಶಬ್ದ ಕೇಳಿಸ್ತೈತೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ, ಬಟ್ ಟ್ರೈ ಮಾಡ್ತೀನಿ ಶಬ್ದ ಕೇಳಿಸ್ಬೇಕು ನಿಮಗೆ. ಹಂಗೆ ಇನ್ನೂ ಅಷ್ಟು ಮೇಲೆ ಐತೆ, ಇಲ್ಲಿ ಜಾಗ ಇಲ್ಲ ಗೈಸ್, ಇಲ್ಲಿ ಇನ್ನೂ ಅಷ್ಟು ಮೇಲೆ ಐತೆ. ಬಟ್ ನಾನು ಹೋಗಲ್ಲ, ಇಷ್ಟಿಗೆ ಹೆದರಿಕೆ ಆಗ್ತಿದೆ ನನಗೆ. ನಾನು ಏನು ಸಣ್ಣ ಪುಟ್ಟ ಹೈಟಲ್ಲಿಲ್ಲ, ಭಾಳ ಹೈಟಲ್ಲಿ ಇದ್ದೀನಿ ನೋಡ್ರಿ. ನೋಡ್ಬೋದು ನೀವು ಇಷ್ಟು ಮೇಲೆ ಬಂದಿದ್ದೀನಿ. ಬಟ್ ಇನ್ನೂ ಮೇಲೆ ಹೋಗೋಕ್ಕೆ ಒಂಥರ ಹೆದರಿಕೆ ಆಗ್ತೈತೆ. ನಡೀರಿ ಕೆಳಗೆ ಹೋಗೋಣ ಗೈಸ್. ಫೈನಲಿ ನಾವು ಬಂದ್ಬಿಟ್ಟಿದ್ದೀವಿ ಡ್ಯಾಮ್ ಹತ್ರ. ಅಣ್ಣರ ಹತ್ರ ಲೊಕೇಶನ್ ಕೇಳಿದ್ದೀವಿ. ಈಗ ಇದು ಬಂದು ನಮ್ಮ ಕರ್ನಾಟಕದ 5ನೇ ಎಲ್ಲಕ್ಕಿಂತ ದೊಡ್ಡದು ಡ್ಯಾಮ್. ಕರ್ನಾಟಕದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಲ್ಲಿ 3ನೇ ಎಲ್ಲಕ್ಕಿಂತ ದೊಡ್ಡದು ನಂಬರು. ಇಲ್ಲಿ ಬಂದು ಒಳಗೆ ಹೋಗ್ಬೇಕಂದ್ರೆ ಚೂರು ಆಫ್ ರೋಡಿಂಗ್ ಮಾಡಬೇಕು. ನೋಡ್ರಿ ಇಲ್ಲಿ ಗೇಟ್ ಐತಿ, ಯಾರು ಬಂದಿದ್ರೆ ನನ್ನ ಹೆಸರು ಹೇಳಿ ಒಳಗೆ ಹೋಗ್ಬೋದು ನೀವು ಅಂತ ನಾನು ಹೇಳ್ತೀನಿ. ಚೂರು ಆಫ್ ರೋಡಿಂಗ್ ಮಾಡಲೇಬೇಕು ಗೈಸ್. ಎಲ್ಲಕ್ಕಿಂತ ಮುಂಚೆ ಹೆಲ್ಮೆಟ್ ತೆಗಿಯೋಣ. 3,000 ರೂಪಾಯಿ ಹೆಲ್ಮೆಟ್ ರೀ, 3,000 ರೂಪಾಯಿ ಡಿಕ್ಕಿ ಮೇ ಹತ್ತಿದ್ದೀವಿ ಗೈಸ್. ಸ್ವಲ್ಪ ಹೆದರಿಕೆ ಆಗ್ತೈತಿ, ಬಟ್ ಅಡ್ಜಸ್ಟ್ ಮಾಡ್ಕೊಳೋಣ. ಯಾಕಂದರೆ ಸುಲಭನೇ ಸ್ವರ್ಗ ಇರೋದು, ಸುಲಭ ಸ್ವರ್ಗ ಎರಡು ಡಿಫ್ರೆನ್ಸಸ್ ಐತೆ. ನಮ್ಮ ಹುಡುಗ ಪಾಪ. ಫೈನಲಿ ಗೈಸ್ ನಾವು ಬಂದಿದ್ದೀವಿ ಡ್ಯಾಮ್ ಭಾಳ ಕ್ಲೋಸ್, ನಮ್ಮ ಕಣ್ಣು ಮುಂದೆನೇ ಗೇಟ್ ಇರೋದು. ಅದು ನಿಮಗೆ ತೋರ್ಸೋಣ. ಇಷ್ಟು ಹತ್ರ ಬಂದು ಈ ಡ್ಯಾಮಿನ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ ನಿಮಗೆ. ನಡೀರಿ ಮಾತಾಡೋಣ. ಎಲ್ಲಕ್ಕಿಂತ ಮುಖ್ಯ ಒಂಚೂರು ಕಣ್ಣು ಹಾಕ್ರಿ. ನೀವು ನೋಡ್ತಾ ಇರ್ಬೋದು 0.6 ನನ್ನ ಕ್ಯಾಮ್ರಾ ಸೆಟ್ ಇರೋದು. ಬಟ್ ಹಂಗಾದ್ರೂ ಒಂದು ಫ್ರೇಮಲ್ಲಿ ಇದು ಬರ್ತಿಲ್ಲ ಅಂದರೆ ನೀವು ಅಂದಾಜು ಆಗ್ಬೋದು ಈ ಡ್ಯಾಮ್ ಎಷ್ಟು ಲಾರ್ಜ್ ಐತೆ, ಎಷ್ಟು ದೊಡ್ಡದೈತೆ ಅಂತ. ಇದಿನ ಬಗ್ಗೆ ಈಗ ರಿಸರ್ಚ್ ಮಾಡಿ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಐತಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಡ್ಯಾಮಿನ ಬಗ್ಗೆ ಭಾಳ ಟೈಮಿಂದ ಹೇಳ್ತಿದ್ದೆ ನಿಮಗೆ, ಬನ್ನಿ ಈಗ ಡೀಟೇಲಿಂದ ಹೇಳೋಣ. ಯಾವಾಗ ಆಜಾದಿ ಸಿಕ್ಕಿತ್ತು 1947 ಆವಾಗಲೇ ಈ ಡ್ಯಾಮ್ ಕಟ್ಟೋದು ಸ್ಟಾರ್ಟ್ ಮಾಡಿದ್ದು. ಇದಿಂದು ಡ್ಯಾಮಿನ ಹೆಸರು ಬಂದು ಭದ್ರಾ ಡ್ಯಾಮ್ ಅಂತ. ಇದು ಕಂಪ್ಲೀಟ್ ಆಗಿದ್ದು ನಿಮಗೆ 1965 ಈ ಡ್ಯಾಮ್ ಬಂದು ಕಂಪ್ಲೀಟ್ ಆಗಿರೋದು. ಇದು ಸರ್ ಎಂ ವಿಶ್ವೇಶ್ವರಯ್ಯ ಈ ಡ್ಯಾಮ್ ಕಟ್ಟಿರೋದು. ಈ ಡ್ಯಾಮ್ ಕಟ್ಟೋದು ಏನು ಇದ್ದಿತ್ತಪ್ಪ, ಯಾಕೆ ಇದು ಡ್ಯಾಮಿಂದ ಅವಶ್ಯಕತೆ ಇತ್ತು ಅಂದರೆ ಈ ಡ್ಯಾಮ್ ಬಂದು ನಮ್ಮ ಭದ್ರಾವತಿದ ಲೈಫ್ ಲೈನ್ ಅಂತ ಹೇಳ್ಬೋದು. ನಮ್ಗಿಂತ ಜಾಸ್ತಿ ಅವಶ್ಯಕತೆ ಇರೋದು ಇದು ದಾವಣಗೆರೆ, ಆಮೇಲೆ ಚಿತ್ರದುರ್ಗ ಆಮೇಲೆ ದಾವಣಗೆರೆಗೆ ಡ್ಯಾಮ್ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದರೆ ಅಲ್ಲಿ ಬಂದು ನೀರಿದ್ದು ಭಾಳ ಶಾರ್ಟೇಜ್ ಆಗ್ತಿತ್ತು. ಅದಕ್ಕೋಸ್ಕರ ಈ ಡ್ಯಾಮ್ ಸರ್ ವಿಶ್ವೇಶ್ವರಯ್ಯ ಕಟ್ಟಿರೋದು. ಇದು ಬಂದು ಒಂದು ಮೈಸೂರು ದೊಡ್ಡ ರಾಜ ಇದ್ದಾರಲ್ಲ ಅವ್ರು ಬಂದು ಡ್ಯಾಮ್ ಕಟ್ಟೋಣ ಅಂತ ಹೇಳಿದ್ದು. ಅದಕ್ಕೋಸ್ಕರ ಈ ಡ್ಯಾಮ್ ನಿರ್ಮಾಣ ಶುರು ಮಾಡಿದ್ದು. ಇದು ಡ್ಯಾಮಿಂದು ಸ್ಟ್ರೆಂತ್ ಬಂದು ಭಾಳ ಲಾರ್ಜೆಸ್ಟ್ ಐತೆ. ಇದು ಡ್ಯಾಮ್ ಬಂದು 1.5 ಕಿಲೋಮೀಟ್ರ್ ಉದ್ದ ಇರೋದು ಅಂತ ನೀವು ತಿಳ್ಕೊಬೋದು. ಏನು ರೇಂಜಿಗೆ ದೊಡ್ಡದಿರ್ಬೋದು ಅಂತ. ನಮ್ಮ ಕ್ಯಾಮ್ರಾಮ್ಯಾನ್ ವಿಡಿಯೋ ಶೂಟ್ ಮಾಡ್ತಿದ್ದಾನೆ, ಹಂಗೂ ಒಂದು ಫ್ರೇಮಲ್ಲಿ ಪೂರ್ತಿ ಡ್ಯಾಮ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ನೀವು ಅಂದಾಜು ಹಾಕೊಳ್ರಿ ಏನು ರೇಂಜಿಗೆ ದೊಡ್ಡದಿರ್ಬೋದು ಈ ಡ್ಯಾಮ್ ಅಂತ. ಇದು ಬಂದು ನಮ್ಮ ಭದ್ರಾವತಿದ ಲೈಫ್ ಲೈನ್ ಅಂತ ಹೇಳ್ಬೋದು. ಸಾವಿರಾರು ಕೋಟಿ ಎಕರೆ ಐ ಆಮ್ ರಿಪೀಟ್, ಸಾವಿರಾರು ಕೋಟಿ ಎಕರೆ ಐತಲ್ಲ ಈ ಡ್ಯಾಮ್ಗಿಂತ ನಡೀತೈತೆ. ಇದು ಬಂದು ಮೇನ್ ಎಲ್ಲಕ್ಕಿಂತ ಕಾರಣ ಡ್ಯಾಮ್ ಮಾಡೋದು ಹಕ್ಕಿಯಲ್ಲಿ ಇವತ್ತಿನ ಭಾಳ ಅವಶ್ಯಕತೆ ಇತ್ತು. ಅಕಸ್ಮಾತ್ ಈ ಡ್ಯಾಮ್ ಇದ್ದಿದ್ದಿಲ್ಲ ಅಂದರೆ ನೀರು ಸ್ಟೋರೇಜ್ ಮಾಡೋಕ್ಕಾಗ್ತಿದ್ದಿಲ್ಲ. ಕರ್ನಾಟಕದ 3ನೇ ಎಲ್ಲಕ್ಕಿಂತ ದೊಡ್ಡದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಡ್ಯಾಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಐತಲ್ಲ ಈ ಡ್ಯಾಮಿಂದು ನಮ್ಮದು ಮನಸ್ಸಲ್ಲಿ ಒಂಥರ ಭಾಳ ವ್ಯಾಲ್ಯೂಷನ್ ಐತೆ. ನೋಡ್ಬೋದು ನೀವು, ಎಲೆಕ್ಟ್ರಿಸಿಟಿ ಪ್ಲ್ಯಾಂಟ್ ಐತೆ. ಇದು ಬಂದು 5 ಗೀಗಾಬೈಟ್ ಸ್ಟೋರೇಜ್ ಇದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡತ್ತೆ ವರ್ಷಕ್ಕೆ. ನೀವು ಹಿಂಗೆ ಅಂದಾಜು ಹಾಕೋಬೋದು. ಇದು ಒಂದು ಬೆಂಗಳೂರು ಸಿಟಿ ಆದರೆ ಬೆಂಗಳೂರು ಸಿಟಿಗೆ 2 ವರ್ಷ ಬರೀ
2ಕ್ಕಿಂತ ಜಾಸ್ತಿ ವರ್ಷ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡತ್ತೆ ಈ ಡ್ಯಾಮ್. ಆ ರೇಂಜಿಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡತ್ತೆ. ಇದು ಒಂದು ದೊಡ್ಡ ಕಾರಣ ಇತ್ತು. ಈ ಡ್ಯಾಮ್ಗಿಂತಾನೆ ನಮ್ಮ ಭದ್ರಾವತಿ ಶಿವಮೊಗ್ಗ ಸೈಡು ಎಲೆಕ್ಟ್ರಿಸಿಟಿ ಅಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದು. ಅದಕ್ಕೋಸ್ಕರ ಐತಲ್ಲ ಈ ಡ್ಯಾಮಿಂದ ವ್ಯಾಲ್ಯೂಷನ್ ಭಾಳ ಐತೆ ನಮ್ಮ ಹತ್ರನೂ ನಿಮ್ಮ ಹತ್ರನೂ. ಇದು ಬಂದು ಇಂಡಿಯಾ ನಂಬರಲ್ಲಿ ರ್ಯಾಂಕ್ ನೀವು ನೋಡಿದರೆ 40ನೇ ನಂಬರಿಂದು ಡ್ಯಾಮ್ ಅಂತ ಹೇಳ್ಬೋದು. ನೀವು ಲೆಕ್ಕ ಹಾಕೋಬೋದು 40ನೇ ನಂಬರ್ ಇಂಡಿಯಾದಲ್ಲಿ 40ನೇ ನಂಬರ್ ಬರೋದು ಏನು ಸಣ್ಣ ಡ್ಯಾಮ್ ಅಲ್ಲ. ನಮಗೆ ಏನು ಪ್ಲಸ್ ಪಾಯಿಂಟ್ ಅಪ್ಪ ಅಂದರೆ ನಮ್ಮೂರು ಸೈಡ್ ಭಾಳ ಹತ್ರ ಐತಿ ಈ ಡ್ಯಾಮು. ಆ ಲೆಕ್ಕಾಚಾರದಿಂದ ನಮ್ಗೈತಲ್ಲ ಭಾಳ ಹತ್ರ ಆಗತ್ತೆ ಈ ಡ್ಯಾಮ್ ಬಂದು ವಿಡಿಯೋ ಮಾಡೋದು ನಿಮಗೆ ತೋರಿಸೋದು. ಅದಕ್ಕೈತಲ್ಲ ನನಗೂ ಒಂಥರ ಖುಷಿ ಆಗತ್ತೆ. ನಮ್ಮ ಭದ್ರಾವತಿಯಿಂದ ಜಸ್ಟ್ 25 ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು ಡ್ಯಾಮು. ಸೊ ನಡೀರಿ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡೋಣ. ಇನ್ನೂ ಏನಾರು ಇಂಥ ಕ್ರೇಜಿ ವಿಡಿಯೋಸ್ ತೋರ್ಸೋಕ್ಕೆ ನೋಡೋಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗಾಯ್ಸ್. ಆಲ್ ಎವ್ರಿಥಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.